ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಕ್ರಿಯೇಷನ್ಸ್. ಇವತ್ತಿನ ವೀಡಿಯೋ ಟಾಪಿಕ್ ಏನಂದರೆ ಹೌ ಟು ಥಿಂಕ್ ಲೈಕ್ ಸಕ್ಸಸ್ಫುಲ್ ಪರ್ಸನ್ ಅಂದರೆ ನೀವು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂದರೆ ಯಾವ ಥರ ಥಿಂಕ್ ಮಾಡಬೇಕು, ಯಾವ ಥರ ಯೋಚನೆ ಮಾಡಬೇಕು, ಯಾವ ಥರ ಫಾಲೋ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಕಾನ್ಸೆಪ್ಟ್. ಈ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ತಿಳ್ಕೊಂಡು ಯೂಸ್ಫುಲ್ ಮಾಡ್ಕೊಬೇಕು ಅಂದರೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ವೀಡಿಯೋದಲ್ಲಿ 6 ಟಿಪ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ. ಇವತ್ತಿನ ಫಸ್ಟ್ ಪಾಯಿಂಟ್ ಏನಂದರೆ ಕಾನ್ಸಂಟ್ರೇಟ್ ಆನ್ ಪಾಸಿಬಲ್, ನಾಟ್ ಆನ್ ಇಂಪಾಸಿಬಲ್. ಅಂದರೆ ನೀವು ಯಾವುದಾದ್ರು ಒಂದು ಸ್ಕಿಲ್ ಅಥವಾ ವರ್ಕ್ ನೋಡ್ತಾ ಇದ್ದೀರ ಅಂದರೆ ಇದು ನಿನ್ನಿಂದನೂ ಆಗುತ್ತೆ ಅಂತ ಯೋಚನೆ ಮಾಡಬೇಕು, ಆಗಲ್ಲ ಅಂತ ಯೋಚನೆ ಮಾಡಬಾರ್ದು. ಅವನೇನು ಎಕ್ಸ್ಪರ್ಟ್ ಇದ್ದಾನೆ, ಅವ್ನು ಮಾಡ್ತಾನೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತೆಲ್ಲ ಯೋಚನೆ ಮಾಡಬಾರ್ದು. ನೀನು ಟ್ರೈ ಮಾಡಿದ್ರೆ ನಿನ್ನ ಕೈಲಿಂದನೂ ಆಗುತ್ತೆ. ಅವ್ನು ವರ್ಕ್ ಮಾಡಿದ್ದಾನೆ, ಅವ್ನು ತಿಳ್ಕೊಂಡಿದ್ದಾನೆ, ಅವ್ನು ಮಿಸ್ಟೇಕ್ ಏನಂತ ಐಡೆಂಟಿಫೈ ಮಾಡ್ಕೊಂಡಿದ್ದಾನೆ, ಅದನ್ನು ಸೊಲ್ಯೂಷನ್ ಕಂಡುಕೊಂಡಿದ್ದಾನೆ, ಅದರಿಂದ ವರ್ಕ್ ಮಾಡಿ ಅವನು ಅಚೀವ್ ಮಾಡ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾನೆ. ನಿನ್ನ ಕೈಯಿಂದ ಪಾಸಿಬಲ್ ಇಲ್ಲ ಅಂತಲ್ಲ, ನೀನು ವರ್ಕ್ ಮಾಡಿಲ್ಲ ಅಂತ ಅರ್ಥ. ಅದಕ್ಕೆ ನೀನು ಯಾವತ್ತಿದ್ರೂ ಪಾಸಿಬಿಲಿಟೀಸ್ ಕಡೆ ಥಿಂಕ್ ಮಾಡಬೇಕು, ಇಂಪಾಸಿಬಲ್ ಕಡೆ ಥಿಂಕ್ ಮಾಡಬಾರ್ದು. ನೀವು ಯಾವ ಥರ ಥಿಂಕ್ ಮಾಡ್ತೀರೋ ಅದು ನಿಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಥಿಂಕಿಂಗ್ ಯಾವ ಥರ ಇರುತ್ತೆ ಅದೇ ಥರ ನಿಮ್ಮ ಆ್ಯಕ್ಷನ್ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಮೈಂಡ್ ಯಾವತ್ತಿರೂ ವೀಕ್ ಆಗಬಾರ್ದು, ಯಾವತ್ತಿದ್ರೂ ಸ್ಟ್ರಾಂಗ್ ಆಗಿರಬೇಕು. ಪಾಸಿಬಲ್ ಕಡೆ ಥಿಂಕ್ ಮಾಡಬೇಕು, ಕಾನ್ಫಿಡೆನ್ಸ್ ಇರಬೇಕು. ಈ ಥರ ಪಾಸಿಬಿಲಿಟೀಸ್ ಕಡೆ ಥಿಂಕ್ ಮಾಡಿದ್ರೆ, ಕಾನ್ಫಿಡೆಂಟ್ ಇದ್ದರೆ ನಿಮ್ಮ ಮೈಂಡ್ ಯಾವ ಥರ ಥಿಂಕ್ ಮಾಡುತ್ತೆ ಆ ಥಿಂಕಿಂಗೇ ನಿಮ್ಮ ಆ್ಯಕ್ಷನ್ನ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವತ್ತಿದ್ರೂ ಪಾಸಿಬಿಲಿಟೀಸ್ ಬಗ್ಗೆ ಥಿಂಕ್ ಮಾಡಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಒಂದ್ಸಲ ಟ್ರೈ ಮಾಡಿ, ಸುಮ್ಮನೆ ಕೊಡೋದಕ್ಕಿಂತ ಒಂದ್ಸಲ ಟ್ರೈ ಮಾಡ್ಬೋದಲ್ವಾ. ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಯಾವ ಥರ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಆ ಐಡಿಯಾದಿಂದ ವರ್ಕ್ ಮಾಡಿದ್ರೆ ನೀವು ಸಕ್ಸಸ್ ಆಗ್ಬೋದು. ಸಕ್ಸಸ್ ಆಗಿಲ್ಲ ಅಂದರೆ ಇನ್ಫ್ಯಾಕ್ಟ್ ನೀವು ಸೋತ್ರೂ ಅದು ಯಾವ ಥರ ಮಿಸ್ಟೇಕ್ ಆಯಿತು, ಯಾವ ಮಿಸ್ಟೇಕಲ್ಲಿ ನಾನು ತಿದ್ಕೋಬೇಕು, ಯಾವ ಥರ ನಾನು ಮುಂದೆ ಮೂವ್ ಆನ್ ಆಗಬೇಕು, ಅದರಿಂದ ಯಾವ ಥರ ಕಲ್ತ್ಬಿಟ್ಟು ಅದರಿಂದ ಮತ್ತೆ ಸಾಲ್ವ್ ಮಾಡಬೇಕು ಆ ಪ್ರಾಬ್ಲಮ್ನ, ಮಿಸ್ಟೇಕ್ನ ಸೊಲ್ಯೂಷನ್ ಕಂಡುಕೊಂಡು ನಾನು ಯಾವ ಥರ ಮುಂದೆ ಅದರಲ್ಲಿ ಅಚೀವ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ, ಐಡಿಯಾ ಸಿಗುತ್ತೆ. ಟ್ರೈ ಮಾಡಿಲ್ಲ ಅಂದರೆ ನಿಮ್ಗೇನು ಗೊತ್ತಾಗುತ್ತೆ, ಏನೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ಯಾವತ್ತಿದ್ರೂ ಪಾಸಿಬಲ್ ಮೈಂಡ್ಸೆಟ್ಟಲ್ಲಿರಬೇಕು, ಇಂಪಾಸಿಬಲ್ ಮೈಂಡ್ಸೆಟ್ನ ತೆಗೆದಾಕಬೇಕು. ಸೆಕೆಂಡ್ ಟಿಪ್ ಏನಂದರೆ ಫೋಕಸ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್, ನಾಟ್ ಆನ್ ಡಿಫೆಂಡಿಂಗ್. ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ ಈಗ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲರೂ ಅವ್ರು ವಾದ ಮಾಡ್ಕೊಂಡು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಬೇರೆಯವ್ರ ಕಡೆ ಬೆರಳು ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ. ಈಗ ನನ್ನಿಂದ ಆಗಿಲ್ಲ, ಬೇರೆಯವರಿಂದ ಆಯಿತು, ನಾನೆಲ್ಲ ಕಾರಣ, ಅವ್ರ ಕಾರಣ, ಇವ್ರ ಕಾರಣ, ಈ ಥರ ಆಗೋದಕ್ಕೆ ಕಾರಣ ಬೇರೆ ಬೇರೆ ಅಂತ ರೀಸನ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ಮತ್ತು ಅವರಲ್ಲ ಅಂತ ವಾದ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಫಸ್ಟು ಅವ್ರು ಡಿಫೆಂಡ್ ಮಾಡ್ಕೋತಾರೆ. ನೀವು ಈ ಥರ ಮಾಡ್ತಾ ಇರೋ ಇವತ್ತೇ ಈ ಥರ ಮಾಡೋದನ್ನು ಬಿಟ್ಬಿಡ್ರಿ. ಯಾಕೆಂದರೆ ಈ ಥರ ಮಾಡ್ತಾ ಕೂತ್ರೆ ನಿಮಗೆ ಪ್ರಾಬ್ಲಮ್ ಆಗೋದಕ್ಕೆ ಮಿಸ್ಟೇಕ್ ಎಲ್ಲ ಆಯಿತು ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ಮುಂದೆ ಹೋಗ್ಬಿಡ್ತೀರ ನೀವು, ಅದ್ರ ಬಗ್ಗೆ ಮತ್ತೆ ನೀವು ಥಿಂಕ್ ಮಾಡೋಕ್ಕೂ ಹೋಗೋದಿಲ್ಲ. ಅದಕ್ಕೋಸ್ಕರ ನೀವು ಯಾವುದಾದ್ರು ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅದಕ್ಕೆ ಮಿಸ್ಟೇಕ್ ಏನಾಯಿತು, ಯಾವುದರಿಂದ ಈ ಪ್ರಾಬ್ಲಮ್ ಆಯಿತು ಅಂತ ಥಿಂಕ್ ಮಾಡಬೇಕು ಫಸ್ಟ್ ನೀವು. ಈ ಥರ ಥಿಂಕ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಆಗೋದಕ್ಕೆ ಮಿಸ್ಟೇಕ್ ಏನು, ರೀಸನ್ ಏನು ಅಂತ ಮೇನ್ ಆ್ಯಕ್ಚುಲ್ ರೀಸನ್ ಗೊತ್ತಾಗುತ್ತೆ. ಆ್ಯಕ್ಚುಲ್ ರೀಸನ್ ಗೊತ್ತಾದರೆ ನಿಮ್ಗೆ ಏನಾಗುತ್ತೆ, ಮತ್ತೆ ನಿಮ್ಗೆ ಆ ಪ್ರಾಬ್ಲಮ್ ಮಾಡದೇ ಇರೋದಕ್ಕೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ, ಯಾವ ಥರ ಮುಂದೆ ಆ ಪ್ರಾಬ್ಲಮ್ ಮಾಡದೆ ನೀವು ಯಾವ ಥರ ಮೂವ್ ಆಗಬೇಕು ಮುಂದೆ ಅಂತ. ಈ ಥರ ಯೋಚನೆ ಮಾಡೋದ್ರಿಂದ ನಿಮಗೆ ಮುಂದೆ ಯಾವ ಥರ ಮೂವ್ ಆಗಬೇಕು ಅಂತ ಆನ್ಸರ್ ಸಿಗುತ್ತೆ. ಮುಂದೆ ನೀವು ಈ ಥರ ಪ್ರಾಬ್ಲಮ್ ಮಾಡೋದಿಲ್ಲ. ನೀವು ಇದೇ ಥರ ಡಿಫೆಂಡ್ ಮಾಡ್ತಾ ಕೂತ್ರೆ ನಿಮಗೆ ಪ್ರಾಬ್ಲಮ್ಗೆ ಮಿಸ್ಟೇಕ್ ಎಲ್ಲ ಆಯಿತು, ಏನು ಸೊಲ್ಯೂಷನ್ನು, ಯಾವ್ದು ರೀಸನ್ ಅಂತಲೇ ಗೊತ್ತಾಗೋದಿಲ್ಲ, ಆ್ಯಕ್ಚುಲ್ ರೀಸನ್ಸೇ ಗೊತ್ತಾಗೋದಿಲ್ಲ. ನೀವು ಅದನ್ನು ಅಲ್ಲೇ ಬಿಡ್ತೀರಾ, ಮುಂದೆ ಹೋಗ್ತೀರಾ, ಮತ್ತೆ ಇನ್ನೊಂದಿನ ಆ ಪ್ರಾಬ್ಲಮ್ ಆಗುತ್ತೆ. ನೀವು ಫಸ್ಟು ಯಾವ್ದಾರು ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಆ ಪ್ರಾಬ್ಲಮ್ಗೆ ಎಲ್ಲ ಆಯಿತು, ಏನು ಅದಕ್ಕೆ ರೀಸನ್ನು, ಆ್ಯಕ್ಚುಲ್ ರೀಸನ್ ಏನು, ಯಾವ ಮಿಸ್ಟೇಕಿಂದ ಈ ಥರ ಆಯಿತು ಅಂತ ತಿಳ್ಕೊಂಡ್ರೆ ನೀವು ಮುಂದೆ ಆ ಥರ ಪ್ರಾಬ್ಲಮ್ ಮಾಡೋದಿಲ್ಲ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಟಿಪ್ ಏನಂದರೆ ಲರ್ನ್ ಕಂಟಿನ್ಯೂಯಸ್ಲಿ. ಮೀನ್ಸ್ ನೀವೇನಾದ್ರು ಒಂದು ಕಲಿತೀರಾ ಅಂದರೆ ಅದು ಯಾವತ್ತಿರೂ ಕಲಿಕೆಯಲ್ಲಿರಬೇಕು. ಮನುಷ್ಯ ಯಾವತ್ತಿರೂ ಕಲಿತಾ ಇರಬೇಕು. ಯಾವತ್ತೂ ನಾನು ಫುಲ್ ಕಲ್ತ್ಬಿಟ್ಟಿದ್ದೀನಿ ಅನ್ನೋದು ಯಾವುದೂ ಇಲ್ಲ. ಎಲ್ಲ ಕಲ್ತ್ಬಿಟ್ಟಿದ್ದೀನಿ, ಎಲ್ಲ ಗೊತ್ತು ಅನ್ನೋರು ಯಾರೂ ಇಲ್ಲ ಈ ಭೂಮಿ ಮೇಲೆ. ನೀವು ಕಲಿತಾ ಇರಬೇಕು. ಯಾವುದಾದ್ರು ಒಂದು ಸ್ಕಿಲ್ ಆಗಲಿ, ಒಂದು ಇನ್ಫಾರ್ಮೇಷನ್ ಬಗ್ಗೆ ಆಗಲಿ ತಿಳ್ಕೊತಾ ಇರಬೇಕು, ರಿಸರ್ಚ್ ಮಾಡ್ತಾ ಇರಬೇಕು. ನಿಮ್ಗೇನೇ ಯೂಸ್ಫುಲ್ ಆಗುತ್ತೆ ಎಲ್ಲನೂ ಕಲಿತಾ ಇರಬೇಕು. ಮಾರ್ಕೆಟಲ್ಲಿ ಏನೇನು ಅವೈಲಬಲ್ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕು. ಸೊಸೈಟಿನಲ್ಲಿ ಯಾವ ಥರ ಇದೆ ಸಿಚುವೇಷನ್ಸು ಅದ್ರ ಬಗ್ಗೆನೂ ತಿಳ್ಕೊಬೇಕು. ಮತ್ತು ನೀವು ಆಗೋದಕ್ಕೆ ನಿಮಗೆ ಯಾವ ಥರ ಸ್ಕಿಲ್ಸ್ ಬೇಕು ಅದ್ರ ಬಗ್ಗೆ ಕಲಿಬೇಕು, ಅದ್ರ ಬಗ್ಗೆ ವರ್ಕ್ ಮಾಡಬೇಕು. ಈ ಥರ ಕಲಿತಾ ಹೋಗೋದ್ರಿಂದ ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗೋದ್ರಿಂದ ನೀವು ಮುಂದೆ ನಿಮ್ಗೆ ಬರೋ ಪ್ರಾಬ್ಲಮ್ಗಳನ್ನ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಇವತ್ತು ಒಂದು ಸ್ಕಿಲ್ ಕಲ್ತಿದ್ದೀರ ಅಂದರೆ ಮುಂದೆ ನಿಮ್ಗೆ ಅದೊಂದು ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ಸಿಚುವೇಷನ್ ಬರುತ್ತೆ ಅವತ್ತು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರ. ಇವತ್ತು ಕಲ್ತಿರೋದ್ರೆ ನಾಳೆ ಹೆಲ್ಪ್ ಆಗೋ ಅಂದರೆ ಆಗೋದಿಲ್ಲ. ಇವತ್ತೇನೋ ಒಂದು ಕಲ್ತಿದ್ದೀರ ಅಂದರೆ ನಾಳೆ ಇಲ್ಲ ಅಂದರೆ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಾಗಲಿ, ಒಂದು ಇಯರ್ ಬಿಟ್ಬಿಟ್ಟಾಗಲಿ ಒಂದು ಸಿಚುವೇಷನ್ ಬಂದಾಗ ಆ ಪ್ರಾಬ್ಲಮ್ನ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವತ್ತಿದ್ರು ಸ್ಕಿಲ್ನ ಯಾವತ್ತಿದ್ರು ಇಗ್ನೋರ್ ಮಾಡಬಾರ್ದು. ಯಾವುದಾದ್ರು ಒಂದು ಸ್ಕಿಲ್ ಆಗಲಿ, ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಲಿ ಕಲಿಯಬೇಕು. ಮತ್ತು ನೀವು ಮಾಡೋ ಪ್ರತಿಯೊಂದು ಮಿಸ್ಟೇಕಿಂದನೂ ಕಲಿಬೇಕು ಅಂತ ಏನಿಲ್ಲ. ನೀವು ಮಾಡೋ ಮಿಸ್ಟೇಕಿಂದನೇ ಕಲಿಬೇಕು ಅಂತ ಏನಿಲ್ಲ. ನೀವು ಒಂದು ಮಿಸ್ಟೇಕ್ ಮಾಡಿದ್ರಿ ಅಂದರೆ ಅದರಲ್ಲಿ ಎಲ್ಲಿ ಮಿಸ್ಟೇಕ್ ಆಯಿತು ತಿಳ್ಕೊಳ್ರಿ, ಅದನ್ನು ಅರ್ಥ ಮಾಡ್ಕೊಳ್ರಿ. ಮುಂದೆ ಆ ಥರ ಪ್ರಾಬ್ಲಮ್ ಮಾಡೋದಕ್ಕೆ ಹೋಗ್ಬೇಡ್ರಿ, ಆ ಥರ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಅದೇ ನೀವು ಬರೀ ನಿಮ್ಮ ಮಿಸ್ಟೇಕಿಂದನೇ ಕಲಿತಾ ಹೋದರೆ ಆಗೋದಿಲ್ಲ. ಅದು ನೀವು ಬೇರೆಯವ್ರ ಮಿಸ್ಟೇಕಿಂದನೂ ಕಲಿಬೇಕು. ನಿಮ್ಮ ಸುತ್ತಮುತ್ತ ಜನ ಯಾರ್ಯಾರು ಇದ್ದರೆ ಅವ್ರು ಏನೇನು ಮಿಸ್ಟೇಕ್ ಮಾಡ್ತಾಯಿದ್ದಾರೆ, ಯಾವ ಮಿಸ್ಟೇಕ್ ಮಾಡಿದ್ರಿಂದ ಅವ್ರು ಈ ಥರ ಡೌನ್ಫಾಲ್ ಆಯಿತು ಅದ್ರ ಬಗ್ಗೆನೇ ತಿಳ್ಕೊಬೇಕು. ಅದ್ರ ಬಗ್ಗೆ ನೋಡಿ ನೀವು ತಿಳ್ಕೊಬೇಕು. ನೀವು ಬರೀ ನೀವೇ ಮಿಸ್ಟೇಕ್ ಮಾಡಿಬಿಟ್ಟು ಕಲಿತಾ ಹೋಗ್ತೀವಿ ಅಂದರೆ ನೀವು ಎಲ್ಲ ಮಿಸ್ಟೇಕು ಮಾಡ್ತಾ ಹೋದರೆ ನಿಮಗೆ ಟೈಮ್ ಸಾಕಾಗೋದಿಲ್ಲ, ಮತ್ತು ನೀವು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗೋದಿಲ್ಲ. ನೀವು ಬೇರೆಯವ್ರ ಮಿಸ್ಟೇಕಿಂದನೂ ಕಲಿಬೇಕು. ಬೇರೆಯವ್ರು ಏನು ಮಿಸ್ಟೇಕಿಂದ ಈ ಥರ ಪ್ರಾಬ್ಲಮ್ ಆಯಿತು ಅವ್ರಿಗೆ ಅದ್ರ ಬಗ್ಗೆನೂ ತಿಳ್ಕೊಬೇಕು, ಅದ್ರ ಬಗ್ಗೆನೂ ನೋಡಿ ಕಲಿತಾ ಹೋಗ್ಬೇಕು. ನೀವು ಈ ಥರ ಕಲಿಯೋದ್ರಿಂದ ನೀವು ಮಾಡಿರೋ ಮಿಸ್ಟೇಕಿಂದ ಕಲ್ತಿರೋದು ಅಲ್ಲದೆ ಬೇರೆಯವ್ರು ಮಾಡಿರೋ ಮಿಸ್ಟೇಕಿಂದನೂ ಕಲಿತಾ ಹೋದರೆ ನೀವು ಮುಂದೆ ಮಿಸ್ಟೇಕ್ ಮಾಡೋದನ್ನು ತಡಿಬೋದು. ಮುಂದೆ ಅವ್ರು ಮಾಡೋ ಥರ ಮಿಸ್ಟೇಕ್ನ ನೀವು ಮಾಡೋದಿಲ್ಲ. ಅನದರ್ ಪಾಯಿಂಟ್ ಏನಂದರೆ ಡೋಂಟ್ ಬಿ ಶೈ. ನೀವು ನಾಚಿಕೆ ಸ್ವಭಾವದವ್ರು ಆಗಬಾರ್ದು. ಯಾಕೆಂದರೆ ನೀವು ನಾಚಿಕೆ ಸ್ವಭಾವದವರಾದರೆ ನಿಮ್ಗೇನು ಬೇಕೋ ಅದನ್ನು ಪಡೆಯೋದಕ್ಕಾಗೋದಿಲ್ಲ, ನಿಮ್ಗೇನು ಬೇಕೋ ಅದನ್ನು ಕೇಳಿ ಇಸ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಯಾವ ಥರ ಥಿಂಕ್ ಮಾಡ್ತೀರ ಅಂದರೆ ನಾವು ಈ ಥರ ಕೇಳಿದ್ರೆ ಅವ್ರು ಏನಂತ ಥಿಂಕ್ ಮಾಡ್ತಾರೋ, ಏನಂತ ಯೋಚನೆ ಮಾಡ್ತಾರೋ,
ನನ್ನ ಬಗ್ಗೆ ಏನಂತ ತಿಳ್ಕೊತಾರೋ ಅಂತ ಅವ್ರ ಜಡ್ಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತೀರಾ ನೀವು. ಅವ್ರ ಜಡ್ಜ್ಮೆಂಟ್ ಬಗ್ಗೆ ಥಿಂಕ್ ಮಾಡ್ತೀರಾ ನೀವು. ನಿಮ್ಗೆ ಏನು ಬೆಳಿಬೇಕು ಅದ್ರ ಬಗ್ಗೆ ಥಿಂಕ್ ಮಾಡೋದಿಲ್ಲ, ಯಾವ ಥರ ಪಡಿಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಅವ್ರೇನು ಅಂದ್ಕೋತಾರೋ ಇವ್ರೇನು ಅಂದ್ಕೋತಾರೋ ಅಂತ ಅವ್ರ ಜಡ್ಜ್ಮೆಂಟ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಹೋಗ್ತೀರಾ. ಆ ಥರ ಬೇರೆಯವ್ರ ಜಡ್ಜ್ಮೆಂಟ್ ಬಗ್ಗೆ ಅವ್ರ ಥಿಂಕಿಂಗ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಹೋದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಪ್ಲಸ್ ನಿಮ್ಗೆ ಬೇಕಾಗಿರೋದನ್ನು ನೀವು ಪಡೆಯೋದಕ್ಕಾಗೋದಿಲ್ಲ. ನಿಮಗೆ ಯಾರಿಂದನೋ ಒಂದು ಇನ್ಫಾರ್ಮೇಷನ್ ಪಡ್ಕೋಬೇಕು ಅಂದರೆ ತಿಳ್ಕೊಬೇಕು ಅಂದರೆ ನೀವು ಈಸಿಯಾಗಿ ಕೇಳೋ ಥರ ಇರಬೇಕು, ಕಮ್ಯುನಿಕೇಟ್ ಮಾಡೋ ಥರ ಇರಬೇಕು. ಈಗ ಬೇರೆಯವ್ರು ಏನೋ ತಿಳ್ಕೊಂಡಿದ್ದಾರೆ, ಅವ್ರೇನೋ ಸ್ಕಿಲ್ಡ್ ಆಗಿದ್ದಾರೆ ಅಂದರೆ ಅವರಿಂದ ನೀವೇನೋ ಕಲಿಬೇಕು ಅಂದರೆ ನೀವು ಈಸಿಯಾಗಿ ಹೋಗಿ ಮಾತಾಡಿಸಿ ಕಮ್ಯುನಿಕೇಟ್ ಮಾಡಿ ಈಸಿಯಾಗಿ ಅವರಿಂದ ಕಲಿಯೋ ಥರ ಇರಬೇಕು. ಏನಾದರೂ ಇಸ್ಕೋಬೇಕು ಅಂದರೆ ಒಂದು ವಸ್ತು ಆಗಲಿ ಒಂದು ಥಿಂಗ್ಸ್ ಆಗಲಿ ಇಸ್ಕೋಬೇಕು ಅಂದರೆ ಈಸಿಯಾಗಿ ಅವ್ರ ಹತ್ರ ಕೇಳಿ ಪಡೆಯೋ ಥರ ಇರಬೇಕು. ನೀವು ಫಸ್ಟ್ ಕೇಳಬೇಕು, ಟ್ರೈ ಮಾಡಬೇಕು. ಅವ್ರು ಕೊಟ್ಟಿಲ್ಲ ಅಂದರೆ ಅದು ಬೇರೆ ವಿಷಯ, ಅವ್ರು ಕೊಟ್ಟರೆ ನಿಮಗೇನೋ ಹೆಲ್ಪ್ ಆಯ್ತಲ್ಲ. ಅವ್ರು ಕೊಟ್ಟಿಲ್ಲ ಅಂದರೆ ಬೇರೆ ವಿಷಯ. ನೀವು ಹೇಳಿದೆ ಸುಮ್ಮನೆ ನಿಮ್ಮ ಪಾಡ ನೀವು ನಾಚಿಕೆ ಪಟ್ಕೊಂಡು ಸುಮ್ಮನೆ ಇದ್ದರೆ ನಿಮ್ಗೆ ಅದು ದೊರೆಯೋದು ಇಲ್ಲ. ಅದು ನಿಮ್ಗೆ ಏನಾದ್ರು ಬೇಕಾಗಿರೋ ವಸ್ತು ಇತ್ತು ಅಂದರೆ ಒಂದು ಇನ್ಫಾರ್ಮೇಷನ್ ಇತ್ತು ಅಂದರೆ ಸಿಗೋದಿಲ್ಲ. ಅದು ನೀವು ಕೇಳಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಕೇಳ್ತಿದ್ದೀರಾ ಅಂತಕ್ಕೆ. ನಿಮ್ಗೆ ಬೇಕು ಆ ವಿಷಯ ತಿಳ್ಕೊಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೀವು ಕೇಳಿದ್ರಲ್ವ ಗೊತ್ತಾಗೋದು. ಅದಕ್ಕೋಸ್ಕರ ನೀವು ಯಾವತ್ತೂ ನಾಚಿಕೆ ಪಡ್ಕೊಳ್ಳೋಂಥ ವ್ಯಕ್ತಿ ಆಗಬಾರ್ದು. ನಿಮ್ಗೆ ಏನು ಬೇಕೋ ಅದನ್ನು ಕೇಳಿ ಪಡೆಯೋ ಥರ ಇರಬೇಕು, ಇಸ್ಕೊಳ್ಳೋ ಥರ ಇರಬೇಕು. ಅವ್ರನ್ನ ಕನ್ವೆ ಮಾಡಿ ಕಮ್ಯುನಿಕೇಟ್ ಮಾಡಿ ಇಸ್ಕೊಳ್ಳೋ ಥರ ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ಬಿ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆಂಟ್. ಈಗ ನೀವೊಂದು ಬೆಳಿಗ್ಗೆ ಎದ್ಬಿಟ್ಟು ಡೈಲಿ ಒಂದು ತಿಂಡಿ ತಿಂತೀರಾ, ಊಟ ಮಾಡ್ತೀರಾ, ಟೈಮ್ ನಿದ್ದೆ ಮಾಡ್ತೀರಾ. ಇದೆಲ್ಲ ಹೆಂಗೆ ಮಾಡ್ತೀರಾ? ನೀವು ಇದನ್ನೇ ಮಾಡಬೇಕು, ಇದೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಬಿಟ್ಟು ಏನು ಮಾಡೋದಿಲ್ಲ ಅಲ್ವಾ. ನಾರ್ಮಲಾಗಿ ಮಾಡ್ತೀರಾ. ಬಿಕಾಸ್ ನೀವು ಮುಂಚೆಯಿಂದ ಇದನ್ನು ಮಾಡ್ಕೊಂಬಂದಿದ್ದೀರಾ ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ಕೊಂಬಂದಿರೋದಕ್ಕೆ ನೆಕ್ಸ್ಟ್ ನೀವು ನಾಳೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ, ನಾಡಿದ್ದು ಮಾಡ್ತಾ ಹೋಗ್ತೀರಾ, ಮುಂದೇನೂ ಮಾಡ್ತಾ ಹೋಗ್ತೀರಾ. ಅದೇ ಥರ ನೀವು ಒಂದು ವರ್ಕ್ನ ನೀವು ಮಾಡ್ತಾ ಇದ್ದೀರಾ ಅಂದರೆ, ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ಏನಾದರೂ ಕಲಿತಾ ಇದ್ದೀರಾ ಅಂತಂದರೆ ನೀವು ಅದೇ ಥರ ಡೈಲಿ ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ನೀವು ಒಂದು ಫಸ್ಟ್ ಮಂತ್ 3 ಮಂತ್ ಕಷ್ಟ ಅನಿಸ್ಬೋದು. ನೆಕ್ಸ್ಟ್ ಅದೇ ಥರ ಫಾಲೋ ಅಪ್ ಮಾಡ್ತಾ ಹೋಗ್ತೀರಾ. ನೀವು ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದಿಲ್ಲ. ನಾರ್ಮಲಾಗಿ ಅದನ್ನು ಒಂದು ಡೈಲಿ ರೂಟೀನ್ ಥರ ಮಾಡ್ತಾ ಹೋಗ್ತೀರಾ. ಏನಾದ್ರು ಒಂದು ಕೆಲಸ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಅದೇ ಥರ ಡೈಲಿ ರೂಟೀನ್ ಥರ ಮಾಡ್ತಾ ಹೋಗ್ತೀರಾ. ಏನಾದ್ರು ಒಂದು ಸ್ಕಿಲ್ ಕಲಿತಾ ಇದ್ದೀರಾ ಅಂದರೆ ಅದನ್ನು ಒಂದು ಡೈಲಿ ರೂಟೀನ್ ಥರ ಕಲಿತಾ ಹೋಗ್ತೀರಾ. ಈ ಟೈಮಿಂಗ್ಸಲ್ಲಿ ಈ ಥರ ಕಲಿಬೇಕು ಅಂತ ಡೈಲಿ ರೂಟೀನ್ ಮಾಡ್ಕೊತೀರಾ, ಅದನ್ನು ಕಲಿತಾ ಹೋಗ್ತೀರಾ. ಬಿಕಾಸ್ ಇದು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿರ್ತೀರ ಅದ್ರ ಮೇಲೆ, ಅದರಿಂದ ಅದು ಪಾಸಿಬಲ್ ಆಗುತ್ತೆ. ನೀವು ಆ ಥರ ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿಲ್ಲ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಇದನ್ನು ಮತ್ತೆ ಪ್ಲ್ಯಾನ್ ಮಾಡಬೇಕು, ನೀವು ಕಲಿಬೇಕು ಅಂತ. ಇಲ್ಲ ಸೋಂಬೇರಿತನದಿಂದ ಇವತ್ತು ಮಾಡೋದು ಬೇಡ ನಾಳೆ ಮಾಡೋಣ ಅಂತ ಯೋಚನೆ ಮಾಡ್ತೀರಾ. ಈ ಥರ ಮುಂದೆ ಹಾಕೋದು ಈ ಥರ ಎಲ್ಲ ಆಗುತ್ತೆ. ಅದೇ ನೀವು ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ಒಂದು 3 ಮಂತ್ಸ್ ಕಷ್ಟ ಅನಿಸೋದು ಅಂತ ಮುಂದೆ ಮೂವ್ ಆಗ್ತಾ ಹೋದರೆ ಫಸ್ಟ್ 3 ಮಂತ್ಸ್ ಕಷ್ಟ ಅನಿಸ್ಬೋದು, ನೆಕ್ಸ್ಟ್ ಈಸಿ ಅನಿಸ್ತಾ ಹೋಗೋದು. ಅದಂದರೆ ನಿಮ್ಮ ರೂಟೀನ್ ಆಗುತ್ತೆ, ನಿಮ್ಮ ಡೈಲಿ ರೂಟೀನಲ್ಲಿ ಅದೊಂದು ಇನ್ಕ್ಲೂಡ್ ಆಗುತ್ತೆ. ಅದರಿಂದ ನೀವು ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ, ನೀವು ಡಿಸಿಪ್ಲಿನ್ಡ್ ಆಗಿದ್ದರೆ ಅದು ನಿಮ್ಮೊಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡಿಕೊಡುತ್ತೆ. ಮತ್ತು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಹೋದರೆ ನೀವು ಅದ್ರ ಮೇಲೆ ನಿಮಗೆ ಆಗದೇ ಇರೋ ಕೆಲಸ ಆಗೋ ಥರ ಮಾಡಿಕೊಡುತ್ತೆ. ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ಅದು ಇವತ್ತು ಆಗ್ತಾಯಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಹೋದರೆ ಆ ಕೆಲಸ ಇವತ್ತಲ್ಲ ಅಂದರೆ ನಾಳೆ ಆಗಲಿ ನಾಡಿದ್ದಾಗಲೇ ಆಗುತ್ತೆ, ಒಟ್ಟು ಆಗುತ್ತೆ. ನೀವು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು. ಲಾಸ್ಟ್ ಆ್ಯಂಡ್ ಫೈನಲ್ ಟಾಪಿಕ್ ಬಂದ್ಬಿಟ್ಟು ಥಿಂಕ್ ಅಬೌಟ್ ಲಾಂಗ್ ಟರ್ಮ್ ಅಂತ. ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವು ಒಂದು ಮಾರ್ಕೆಟಲ್ಲೆಲ್ಲ ನೋಡ್ತಾ ಇರ್ತೀರ ಫೇಕ್ ವೆಬ್ಸೈಟ್ಗಳು. ನಿಮ್ಮ ಫ್ರೆಂಡ್ಸ್ ಯಾರಾದ್ರು ರೆಫರ್ ಮಾಡಿರ್ತಾರೆ. ಇವತ್ತು 500 ರೂಪಾಯಿ ಹಾಕುವಾಗ ನಾಳೆ 600 ರೂಪಾಯಿ ಕೊಡ್ತಾರೆ, ನಾಡಿದ್ದು 700 ರೂಪಾಯಿ ಕೊಡ್ತಾರೆ, ನಾಡಿದ್ದು 800 ರೂಪಾಯಿ ಕೊಡ್ತಾರೆ ಅಂತ. ಈ ಥರ ಸ್ಕ್ಯಾಮ್ಗಳು ಮಾಡ್ತಾರೆ. ನಿಮಗೆ ಇನ್ಸ್ಟೆಂಟಾಗಿ ಯಾವುದೋ ಒಂದು ಸಿಗ್ತಾ ಇದೆ ಅಂದರೆ ಅದು ಸ್ಕ್ಯಾಮ್ ಅಂತ ತಿಳ್ಕೊಂಬಿಡ್ರಿ. ಅದು ನಿಮ್ಮನ್ನು ಟ್ರ್ಯಾಪ್ ಮಾಡ್ತಿರೋದು. ನಿಮ್ಮ ಆಸೆಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ನಿಮ್ಮ ಆಸೆಗಳನ್ನ ಇಟ್ಕೊಂಡು ಅವ್ರು ನಿಮ್ಮನ್ನು ಟ್ರ್ಯಾಪ್ ಮಾಡಿ ನಿಮ್ಮನ್ನು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಹಣ ಕಿತ್ಕೋತಾ ಇದ್ದಾರೆ ಅಂತ ತಿಳ್ಕೊಂಬಿಡ್ರಿ. ಈ ಥರ ಮಾಡೋದೆಲ್ಲ ಸ್ಕ್ಯಾಮ್ಗಳು. ಇನ್ಸ್ಟೆಂಟ್ ರಿಸಲ್ಟ್ಸ್ ಯಾವ್ದು ಸಿಗುತ್ತೆ ಅದೆಲ್ಲ ಸ್ಕ್ಯಾಮ್ಗಳು. ಇನ್ಸ್ಟೆಂಟ್ ರಿಸಲ್ಟ್ಸ್ ಯಾವುದೂ ಸಿಗೋದಿಲ್ಲ. ನಿಮ್ಗೆ ಯಾವುದಾದ್ರು ಒಂದು ಎಫರ್ಟ್ ಹಾಕಿದ್ದೀರಾ ಅಂದರೆ ಇನ್ಸ್ಟೆಂಟಾಗಿ ಯಾವುದೂ ರಿಸಲ್ಟ್ ಸಿಗೋದಿಲ್ಲ. ನೀವು ಒಂದು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ಅದು ಗ್ರೋ ಆಗಿ ನಿಮಗೆ ಡಬಲ್ ಕೊಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಯಾವುದು ಇನ್ಸ್ಟೆಂಟಾಗಿ 1 ದಿನದಲ್ಲಿ 2 ದಿನದಲ್ಲಿ ಆಗುವಂಥದ್ದಲ್ಲ. ಈ ಥರ ಎಲ್ಲ ಹೇಳ್ತಾ ಇದ್ದಾರೆ, ಸಿಗ್ತಾ ಇದೆ ಅಂದರೆ ಅದು ಸ್ಕ್ಯಾಮ್. ಅದು ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೋಸ್ಕರ, ನಿಮ್ಮಂಥವ್ರನ್ನ ಟ್ರ್ಯಾಪ್ ಮಾಡಿ ಸ್ಕ್ಯಾಮ್ ಮಾಡೋದಕ್ಕೋಸ್ಕರ ಅಂತಲೇ ಮಾಡಿರೋದಂಥ ಫೇಕ್ ಸಿಸ್ಟಮ್ ಅದು. ದಟ್ಸ್ ವೈ ಇನ್ಸ್ಟೆಂಟ್ ರಿಸಲ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ. ಇನ್ಸ್ಟೆಂಟಾಗಿ ಯಾವುದೂ ಸಿಗೋದಿಲ್ಲ. ಎಲ್ಲದಕ್ಕೂ ಪೇಷನ್ಸ್ ಬೇಕು, ಕಾಮ್ನೆಸ್ ಇರಬೇಕು. ಎಲ್ಲದನ್ನು ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಹೋದರೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ. ಬಟ್ ಇನ್ಸ್ಟೆಂಟಾಗಂತೂ ಸಿಗೋದಿಲ್ಲ. ದಟ್ಸ್ ವೈ ಯಾವತ್ತಿರೋ ನೀವು ಇನ್ಸ್ಟೆಂಟ್ ಗ್ರೋತ್ ಬಗ್ಗೆ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಇವತ್ತು ಇಲ್ಲಿದ್ದೀರಾ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಥರ ಇರಬೇಕು, ಯಾವ ಥರ ನಿಮ್ಮ ಡ್ರೀಮ್ನ ಅಚೀವ್ ಮಾಡಬೇಕು ಅದ್ರ ಬಗ್ಗೆ ವರ್ಕ್ ಮಾಡಿ, ಅದ್ರ ಬಗ್ಗೆ ಥಿಂಕ್ ಮಾಡಿ. ಈ ಥರ ಥಿಂಕ್ ಮಾಡೋದ್ರಿಂದ ನಿಮ್ಮ ಫ್ಯೂಚರಲ್ಲಿ ನಿಮ್ಗೆ ಈಸಿ ಆಗುತ್ತೆ. ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕು. ನೀವು ಒಂದು ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡಬೇಕು. ಇವತ್ತು ನೀವು ಚೆನ್ನಾಗಿದ್ದೀರಾ, ಇದೇ ಥರ ಮುಂದೆನೂ ಇರಬೇಕು ಅಂದರೆ ಅದಕ್ಕೆ ಯಾವ ಥರ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಥರ ಇರಬೇಕು ಅದ್ರ ಬಗ್ಗೆ ಫಾಲೋ ಮಾಡಿರಿ. ಈ ಥರ ಮಾಡೋದ್ರಿಂದ ನೀವು ಫ್ಯೂಚರಲ್ಲಿ ಚೆನ್ನಾಗಿರ್ತೀರ. ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡೋದ್ರಿಂದ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಇರುತ್ತೆ, ಸೇಫ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಯಾವತ್ತಿಗೂ ಲಾಂಗ್ ಟರ್ಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ಸ್ಟೆಂಟ್ ಆಗಿ ಸಿಗೋದೆಲ್ಲ ಸ್ಕ್ಯಾಮ್. ಅದು ನಿಮ್ಮಂಥ ಆಸೆಗಳನ್ನ ಇಟ್ಕೊಂಡು ಸ್ಕ್ಯಾಮ್ ಮಾಡೋದಕ್ಕೋಸ್ಕರ ನಿಮ್ಮಂಥವ್ರನ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ. ಇದನ್ನು ಓಕೆ ಗಾಯ್ಸ್, ಮುಂದೆ ಇನ್ನೂ ಈ ಥರ ಕಂಟೆಂಟ್ ಇರುವಂಥ ಇನ್ಫಾರ್ಮೇಟಿವ್ ವೀಡಿಯೋಗಳು ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪವನ್ ಕ್ರಿಯೇಷನ್ಸ್ ಅಂತ. ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಗೂ ಮುಂದೆ ಇನ್ಫಾರ್ಮೇಟಿವ್ ವೀಡಿಯೋಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಸಿಕ್ಕಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನೀವು ಮಾಡೋ ಸಪೋರ್ಟು.